पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। Hello everyone, welcome back to our new YouTube channel. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗ್ ಬಂದ್ಬಿಟ್ಟು ಆ್ಯಕ್ಚುಲಿ ಟ್ರಾವೆಲಿಂಗ್ ವ್ಲಾಗ್. ಸೊ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಫೈನಲಿ ಡಿಸೈಡ್ ಮಾಡಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಅದು ಡೆಸ್ಟಿನಿ ಎಲ್ಲಿ ಅಂತ ಕೇಳೋದಾದರೆ ಹೇಳು. ಸೊ ಫೈನಲಿ ಪ್ಲ್ಯಾನ್ ಮಾಡಿ ತುಂಬ ತಿಂಗಳಿಂದ ಇವತ್ತು ಟೈಮ್ ಕೂಡ ಬಂದಿದೆ. ಅದು ರಾಯರ್ನ ನೋಡೋಕೆ, ರಾಯರ್ ದರ್ಶನ ಮಾಡೋಕೆ ಇಂದು ಟೈಮ್ ಮಂತ್ರಾಲಯ. ಅದು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅದು ಟ್ರೈನಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಫ್ಕೋರ್ಸ್ ಅದು ನೈಟ್ ಜರ್ನಿ, ನೈಟ್ ಟ್ರಾವೆಲ್ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕಂತೂ ನಮ್ಮಿಬ್ರಿಗಂತೂ ತುಂಬ ಇಷ್ಟ. ಅದು ನೈಟ್ ಟೈಮಲ್ಲಿ ಮಾಡಿದ್ರೆ ಇನ್ನೂ ಇಷ್ಟ. ಆ್ಯಕ್ಚುಲಿ ಟ್ರಾವೆಲಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮಿಬ್ರಿಗೆ. ಅದರಲ್ಲಿ ನೈಟ್ ಟ್ರಾವೆಲಿಂಗ್ ಕೇಳ್ತೀರಾ, ಇದು ಒಂದೇ ನಮ್ಮಿಬ್ರಲ್ಲಿ ಸಿಮಿಲರ್ ಕ್ವಾಲಿಟೀಸ್ ಅಂತ. ಟ್ರಾವೆಲಿಂಗ್ ಅಂತ ಇಬ್ಬರಿಗೂ ಸಿಕ್ಕಾಪಟ್ಟೆ ಇಷ್ಟ, ಸಿಕ್ಕಾಪಟ್ಟೆ ಟ್ರಾವೆಲ್ ಮತ್ತೆ ತಿನ್ನೋದು ಅಷ್ಟೇ ತುಂಬ ಇಷ್ಟ. ಸೊ ಗೈಸ್ ಬನ್ನಿ, ಈ ವ್ಲಾಗ್ ಪೂರ್ತಿ ಮಂತ್ರಾಲಯದೇ ಆಗಿರುತ್ತೆ. ಸೊ ಹಾಗಾಗಿ ನೀವು ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ತಲುಪ್ತಾ ಹೋಗುತ್ತೆ. ಸೊ ಬನ್ನಿ ಗೈಸ್, ನಿಮ್ಮನ್ನ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತೀವಿ. ಸೊ ಗಾಯ್ಸ್, ನಾವೀಗ ಮನೆ ಬಿಟ್ಟಿದ್ದೀವಿ. ನಾವಿಬ್ಬರು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ. ನಮ್ಮ ಜೊತೆಗಿನ್ನ 3 ಜನ ಹ್ಯಾಡ್ ಆಗ್ತಾರೆ. ಒಂದು ನಮ್ಮ ಅಣ್ಣ, ನನ್ನ ತಂಗಿ, ನಮ್ಮ ಅಜ್ಜಿ. ಸೊ ಈ ಟೋಟಲ್ ನಾವು 5 ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇವರೇ ನಮ್ಮ ಅಜ್ಜಿ, ನಮ್ಮ ಅಣ್ಣ, ನನ್ನ ತಂಗಿ. ಈ ಟೋಟಲ್ ನಾವು 5 ಜನ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಫೈನಲಿ ನಾವು ರೈಲ್ವೆ ಸ್ಟೇಷನ್ 9:30 ಹಂಗೆ ರೀಚ್ ಆದ್ವಿ. ಇನ್ನೂ ಟೈಮ್ ಇತ್ತು ಅಂತೇಳಿ ಊಟ ಮಾಡ್ಕೊಂಡು ಹೋಟ್ಲಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಈಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹಂಗೆ ಮಾತಾಡಿಕೊಂಡು, ಅಳತೆ ಹೊಡ್ಕೊಂಡು, ಕಾಮಿಡಿ ಮಾಡಿಕೊಂಡು, ನಮ್ಮ ಅಣ್ಣನ ಜೊತೆ ನಮ್ಮ ಅಣ್ಣನ ಏನೇನೋ ರೇಗಿಸ್ಕೊಂಡು ನಮ್ಮನ್ನೆಲ್ಲ ಫುಲ್ ಎಂಜಾಯ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಗೈಸ್. ತುಂಬ ಚೆನ್ನಾಗಿದೆ ಈ ಜರ್ನಿ ಅಂತೂ. ನಮ್ಮ ಟ್ರೈನ್ ಬಂದಿದೆ. ಎಸ್, 11:15ಗೆ ಟ್ರೈನ್ ಹೊರಡೋದು. ಸೊ ಈಗಿನ್ನ ಐ ಥಿಂಕ್ 10:15 ಇನ್ನೂ ಟೈಮ್ ಇದೆ. ಆಮೇಲೆ ನಾವು ಟ್ರೈನ್ ಹತ್ತಿದ್ವಿ. ಫಸ್ಟ್ ಹೋಗಿ ನಮ್ಮ ಸೀಟ್ ನೋಡಿ ಎಲ್ಲರೂ ಸೆಟಲ್ ಆದ್ವಿ. ನೈಟ್ ಜರ್ನಿ ಆಗಿರೋದ್ರಿಂದ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಫಿಲಮ್ ನೋಡಿಕೊಂಡು ಆ್ಯಂಡ್ ಫೈನಲಿ ನಾವು ಮಂತ್ರಾಲಯ ರೀಚ್ ಆದ್ವಿ ಗೈಸ್. ತುಂಬ ಜನ ಅಂದರೆ ತುಂಬ ಜನ, ನೋಡ್ತಾ ಇರ್ಬೋದು ನೀವೇ. ಅದು ನಾವು ಗುರುವಾರ ಹೋಗಿದ್ದರಿಂದ ತುಂಬ ರಶ್ ಇದ್ದರು. ನೆಕ್ಸ್ಟ್ ನಾವು ಮಂತ್ರಾಲಯಂ ರೈಲ್ವೆ ಸ್ಟೇಷನಿಂದ ಆಟೋ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಹೋದ್ವಿ. ಅಲ್ಲಿಂದ ನಾವು ಮಠದ ಹತ್ರ ಇರೋ ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಫೈನಲಿ ರೂಮಿಗೆ ಬಂದು ತಲುಪಿದ್ವಿ. ನಾವು ಮಂತ್ರಾಲಯ ಅಂತ ಪ್ಲ್ಯಾನ್ ಮಾಡಿದಾಗ ನಮಗೆ 2 ಇಂಟೆನ್ಷನ್ ಇತ್ತು. ಒಂದು, ದರ್ಶನ ಚೆನ್ನಾಗಾಗಬೇಕು, ಮತ್ತೊಂದು ರೂಮ್ ಕ್ಲೀನಾಗಿರೋದು ಸಿಗಬೇಕು ಅಂತ. ಆ 2 ಇಂಟೆನ್ಷನ್ನು ನಮಗೆ ಸ್ಯಾಟಿಸ್ಫೈ ಆಯಿತು. ಯಾಕಂದರೆ ದರ್ಶನವೂ ಚೆನ್ನಾಗಾಯಿತು. ಫೈನಲಿ ರೂಮು ಕ್ಲೀನಾಗಿ ಸಿಕ್ತು. ಕ್ಲೀನಾಗಿ ಸಿಕ್ತು. ಬಜೆಟ್ ಫ್ರೆಂಡ್ಲಿ, ಜಸ್ಟ್ 500 ರೂಪೀಸ್ಗೆ ಒಂದೊಳ್ಳೆ ರೂಮ್ ಸಿಕ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು.
ನೆಕ್ಸ್ಟು ರೂಮಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ದರ್ಶನಕ್ಕಂತ ಬಂದ್ವಿ. ಸ್ಟಾರ್ಟಿಂಗ್ ನಾವು ಮಠದ ಹತ್ರ ಎಂಟರ್ ಆದಾಗ ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ನಾವು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದರು. ಹೋಗಿ ಬೇಗ ಬೇಗ ದರ್ಶನ ಆಯಿತು. ಅಲ್ಲಿ ತುಂಬ ಜನ ಇದ್ದರು. ಆದ್ರೂ ಒಂದು 15-20 ಮಿನಿಟ್ಸಲ್ಲಿ ಅಷ್ಟರಲ್ಲೆಲ್ಲ ದರ್ಶನ ಆಗೋಯಿತು. ಅದಾದಮೇಲೆ ಅಲ್ಲಿದ್ದಿದ್ದು ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ಪ್ರಸಾದ ಈಸ್ಕೊಳ್ಳೋಕೆ ಬಂದ್ವಿ. ಬಟ್ ಇಲ್ಲಿ ಪ್ರಸಾದ ಈಸ್ಕೊಳ್ಳೋಕ್ಕೆ ತುಂಬ ಹೊತ್ತೋಯ್ತು. 1.5 ಅವರ್ 1 ಅವರ್ ಅಲ್ಲೇ ಟೈಮ್ ಹೊರ್ಟೋಯ್ತು. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಅಲ್ಲೇ ಸುತ್ತಮುತ್ತ ಇರೋ ಅಂಗಡಿಗಳಲ್ಲಿ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಿ ರಾಯರ್ ಫೋಟೋ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ದರ್ಶನ ಎಲ್ಲ ಆದಮೇಲೆ ಊಟಕ್ಕಂತ ಹೋದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಇನ್ನು ಅಲ್ಲೂ ನಿಂತ್ಕೊಂಡು ವೆಯ್ಟ್ ಮಾಡಿದ್ರೆ ಇನ್ನು ಬೇರೆ ಪ್ಲೇಸಸ್ ನೋಡೋಕ್ಕಾಗಲ್ಲ ಅಂತ ಹೇಳಿ ಹೊರಗಡೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಫೋಟೋಸ್ ತೆಕ್ಕೊಂಡು ನೆಕ್ಸ್ಟ್ ಪ್ಲೇಸಸ್ಗಳನ್ನ ನೋಡೋಕ್ಕೆ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದೆ ಮೊದಲನೇ ಪ್ಲೇಸ್ಗೆ ಶ್ರೀ ಅಭಯ ಆಂಜನೇಯ ದೇವಸ್ಥಾನ. ಇದು ಮಠದಿಂದ ಕೇವಲ 1 ಕಿಲೋಮೀಟ್ರ್ ದೂರದಲ್ಲಿದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ನಾವು ವಿಸಿಟ್ ಮಾಡಿ ಸೆಕೆಂಡ್ ಪ್ಲೇಸ್ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ. ಇದಂತೂ ಮಸ್ತ್ ವಿಸಿಟ್ ಪ್ಲೇಸ್. ಯಾಕಂದರೆ ರಾಯರು ಇಲ್ಲೇ ವಿಶ್ರಾಂತಿ ತಗೋತಿದ್ದ ಜಾಗ. ಆ್ಯಂಡ್ ಸುಮಾರು ಮಠದಿಂದ 21 ಕಿಲೋಮೀಟ್ರ್ ದೂರದಲ್ಲಿದೆ ಇದು. ನೆಕ್ಸ್ಟ್ ಇಲ್ಲಿಂದ ನಾವು 500 ಮೀಟರ್ ದೂರದಲ್ಲಿರೋ ಏಕಶಿಲಾ ಬೃಂದಾವನ ನೋಡೋಕ್ಕೆ ಬಂದ್ವಿ. ಇದು ತುಂಗಭದ್ರಾ ನದಿ ತೀರದಲ್ಲೇ ಇರೋದು. ಆ್ಯಂಡ್ ಮೊದಲನೇ ಸತಿ ರಾಯರು ಇಲ್ಲೇ ಜ್ಯೋತಿ ಮೂಲಕ ಅಪ್ಪಣ್ಣಾಚಾರ್ಯರವ್ರಿಗೆ ಕಾಣಿಸ್ಕೊಂಡಿದ್ದು ಅಂತಲೂ ಹೇಳ್ತಾರೆ. ಇಲ್ಲಂತೂ ತುಂಬ ಚೆನ್ನಾಗಿದೆ. ಜಾಗ ಅಂತೂ ತುಂಬ ವಿಶಾಲವಾಗಿದೆ. ಪಕ್ಕದಲ್ಲೇ ನದಿ ಇರೋದ್ರಿಂದ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು 4ನೇ ಪ್ಲೇಸೇ ಇದ್ರ ಪಕ್ಕದಲ್ಲೇ ಇರೋ ಬಿಚ್ಚಲಮ್ಮ ದೇವಸ್ಥಾನಕ್ಕೆ. ಅದು ರೀಸೆಂಟಾಗಿ ಈಗ ಕನ್ಸ್ಟ್ರಕ್ಟ್ ಆಗಿರೋದು. ಆ ಜಾಗನೂ ತುಂಬ ಚೆನ್ನಾಗಿದೆ. ಆ ಜಾಗನೂ ನೀವು ವಿಸಿಟ್ ಮಾಡಲೇಬೇಕು. ಇದಾದಮೇಲೆ ನಾವು ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಇದು ಸುಮಾರು ಮಠದಿಂದ 19 ಕಿಲೋಮೀಟ್ರ್ ದೂರದಲ್ಲಿದೆ. ಈ ದೇವಸ್ಥಾನದ ವಿಶೇಷ ಅಂದರೆ ಆಂಜನೇಯ ಬಳಸ್ತಿದ್ದ ಹಾಸಿಗೆ ಆಗಿರಲಿ, ಪುಷ್ಪಕ ವಿಮಾನ, ಆಂಜನೇಯದ ಪಾದುಕೆ, ಅದನ್ನು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾರೆ. ಆ್ಯಂಡ್ ಇದ್ರದ್ದು ಮೇನ್ ವಿಶೇಷ ಅಂದರೆ ದೇವರು ಬಂಡೆಯಲ್ಲಿ ಮೂಡಿರೋದೇ ಈ ದೇವಸ್ಥಾನದ ವಿಶೇಷ ಅಂತಾರೆ. ಸೊ ಗೈಸ್ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ಆಂಜನೇಯನ ಪುಷ್ಪಕ ವಿಮಾನ. ಆಂಜನೇಯ ಸ್ವಾಮಿ ಇದನ್ನೇ ಪುಷ್ಪಕ ವಿಮಾನವಾಗಿ ಬಳಸ್ತಿದ್ರಂತೆ. ಆ್ಯಂಡ್ ಇದೇ ನೋಡಿ ಆಂಜನೇಯ ಸ್ವಾಮಿ ಮಲಗ್ತಿದ್ದಿದ್ದು ಬೆಡ್, ಅಂದರೆ ಹಾಸಿಗೆ, ಪಿಲ್ಲೋ, ದಿಂಬು ಇದೆ ಅಂತೆ. ಇದೆಲ್ಲ ನಿಜ ನಂಬೋಕ್ಕೆ ಆಗ್ತಾಯಿಲ್ಲ ನಮಗಂತೂ. ಅಷ್ಟು ವಿಶೇಷವಾಗಿದೆ. ಮತ್ತು ಇಲ್ಲಿರೋ ಬಂಡೆಗಳಲ್ಲಿ ಆಂಜನೇಯ ಸ್ವಾಮಿ ಗೋಲಿ ಆಡ್ತಿದ್ರು ಅಂತ ಎಲ್ಲ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಇದ್ರ ಪಕ್ಕದಲ್ಲೇ 100 ಮೀಟರ್ ದೂರದಲ್ಲಿ ಇರೋ ಲಕ್ಷ್ಮೀದೇವಿ ದೇವಸ್ಥಾನಕ್ಕೂ ವಿಸಿಟ್ ಮಾಡಿದ್ವಿ. ಇಲ್ಲಿ ಇರೋ ಲಕ್ಷ್ಮೀದೇವಿ ಕೂಡ ಬಂಡೆಲೇ ಮೂಡಿರೋದು. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಬಂಡೆ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ. ಒಳ್ಳೆ ಗುಹೆ ಥರ ಇದೆ. ತುಂಬ ಚೆನ್ನಾಗಿದೆ. ಇಷ್ಟು 5 ಜಾಗಗಳನ್ನ ನೋಡಿಕೊಂಡು ರಿಟರ್ನ್ ನಮ್ಮ ರೂಮ್ಗೆ ಹೋದ್ವಿ. ಆಲ್ಮೋಸ್ಟ್ 5 o'clock ಎಲ್ಲ ಆಗಿತ್ತು ಟೈಮು. ನಮ್ಮ ರೂಮ್ಗಿನ್ನ 6 o'clock ಅಷ್ಟರಲ್ಲಿ ವಾಪಸ್ ಕೊಡಬೇಕಿತ್ತು. ಆ್ಯಂಡ್ ಮತ್ತು ನಮ್ಮ ರಿಟರ್ನ್ ಟ್ರೈನು 7:30 ಹೋಗೋಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ ಫೈನಲಿ ನಮ್ಮ ರೂಮ್ಗೆ ಹೋಗಿ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿಕೊಂಡು 6 ಅಷ್ಟರಲ್ಲಿ ರೂಮ್ಗೆ ರಿಟರ್ನ್ ಮಾಡಿ ಸ್ವಲ್ಪ ಹೊತ್ತು ಬಂದು ಮಠದ ಹತ್ರ ಕೂತಿದ್ದು. ನೆಕ್ಸ್ಟು ಆಟೋ ಇಟ್ಕೊಂಡು ಮಂತ್ರಾಲಯಂ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ಟ್ರೈನು ಸ್ವಲ್ಪ ಲೇಟಾಗಿ ಬಂತು. 8:45 ಹಂಗೆ ಬಂತು. ಇದಾಗಿತ್ತು ನಮ್ಮ ಮಂತ್ರಾಲಯ ವ್ಲಾಗ್. ಆ್ಯಂಡ್ ಅದೇ ದಿನ ನನ್ನ ತಂಗಿ ಬರ್ತಡೇ ಇದ್ದಿದ್ದರಿಂದ ಎಲ್ಲೂ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ರಿಟರ್ನ್ ಬರ್ತಾ ರೈಲ್ವೆ ಸ್ಟೇಷನಲ್ಲಿ ಸಣ್ಣದಾಗಿ ಒಂದು ಪ್ಲಮ್ ಕೇಕ್ ತೊಗೊಂಡು ಅವಳಿಗೆ ಕೇಕ್ ಕಟ್ ಮಾಡಿಸಿದ್ವಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನಿಮಗೂ ಈ ವ್ಲಾಗ್ ನೋಡ್ತಾ ಖುಷಿ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.